ವಿಶ್ವಜೀವಾಂತರತ್ವಾದ್ಯೈಃ ಲಿಂಗೈಃ ಸರ್ವೈಃ ಯುತಸ್ಸಹಿ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ ಗದ್ಯ ಭಾಗದಲ್ಲಿ 93ನೇ ಗದ್ಯ ಭಾಗದಲ್ಲಿ ಈಗ ನಾವು ಅನುವ್ಯಾಖ್ಯಾನದ ಮಾತೊಂದನ್ನು ಕೂಡ ನೋಡೋರಿದ್ದೇವೆ. ಈ ಹಿಂದೆ ಭಗವಂತ ಅಂಗುಷ್ಠ ಗಾತ್ರದ ಪ್ರಮಾಣವುಳ್ಳವನೂ ಆಗಬಹುದು, ಹಾಗೆ ಆತ ಪ್ರಾದೇಶ ಒಂದು ಚೋಟು ಪ್ರಮಾಣವುಳ್ಳವನು ಅನ್ನುವ ಹೇಳಿಕೆಯೂ ಸರಿಯೇ ಅನ್ನುವುದನ್ನೆಲ್ಲ ಈ ಬೃಹದಾರಣ್ಯಕ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ನೋಡಿದ್ದೇವೆ. ಶ್ರುತಿರ್ಲಿಂಗಾಧಿಕಾ ಪರ ಅಂತ ಒಂದು ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನಕ್ಕೂ ಈ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅನುಭಾಷ್ಯ ಇದಕ್ಕೂ ಹೊಂದಾಣಿಕೆ ಇದೆಯೋ ಇಲ್ಲವೋ, ಏನು ವಿರೋಧ ಇದೆ ಅನ್ನೋದನ್ನ ಇಲ್ಲಿಗ ಚರ್ಚೆಗೆ ತಗೋತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಶ್ರುತಿರ್ಲಿಂಗಾಧಿಕಾ ಪರ ಅಂತನ್ನುವುದು ಅನುವ್ಯಾಖ್ಯಾನದ 1ನೇ ಅಧ್ಯಾಯದ 2ನೇ ಪಾದದ 1ನೇ ಅಧಿಕರಣ, ಸರ್ವಗತತ್ವಾಧಿಕರಣ ಅಂತ. ಅಲ್ಲಿ ಈ 238ನೇ ಶ್ಲೋಕ ಅದು. ಶ್ಲೋಕ ಸಂಖ್ಯೆ ಕೆಲವು ಕಡೆ ವ್ಯತ್ಯಸ್ತ ಆಗಿರಬಹುದು. ಯಾಕೆಂದ್ರೆ 238ನೇ ಶ್ಲೋಕ ಅಂತ ಇಟ್ಕೊಂಡಾಗ ಆ ಪಾದದ ಆರಂಭದಿಂದಲೂ ಇಲ್ಲಿವರೆಗೂ ಬಂದಿರುವಂತಹ ಶ್ಲೋಕಗಳನ್ನ ಪರಿಗಣನೆ ಮಾಡಿರ್ತಾರೆ. ಹಾಗಲ್ಲದೆ ಆಯಾ ಪಾದಕ್ಕೆ ತಕ್ಕಂತೆ ಶ್ಲೋಕಗಳ ಸಂಖ್ಯೆಯನ್ನ ಪರಿಗಣನೆ ಮಾಡುವುದಾದರೆ ಇದು ಶ್ರುತಿರ್ಲಿಂಗಾಧಿಕಾ ಪರ ಅಂತನ್ನುವುದು 238ನೇ ಶ್ಲೋಕ ಆಗೋದಿಲ್ಲ. ಇದು ಆ ಪಾದಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡುವುದರಿಂದ ಇದು 3 ಅಥವಾ 4ನೇ ಶ್ಲೋಕ. ಅದೃಶ್ಯತ್ವಾದ್ಯಭಾವಾಖ್ಯಂ ಶ್ರುತಿರ್ಲಿಂಗಾಧಿಕಾ ಪರ ಅಂತ 5ನೇ ಶ್ಲೋಕ ಆಗಿಬಿಡ್ತದೆ ಅದು, ಆ ಪಾದಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡುವುದಾದರೆ ಅದು 238ನೇ ಶ್ಲೋಕ. ಅಲ್ಲಿಯೂ ಕೂಡ ಶ್ಲೋಕ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಾಗಿರುವ ಸಾಧ್ಯತೆ ಇದೆ. ಆ ಶ್ಲೋಕದಲ್ಲಿ 238ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಪರ ಅಂದ್ರೆ ಕೊನೆಯ ವೈಶ್ವಾನರಾಧಿಕರಣ. ಅದು ಲಿಂಗಾಧಿಕ, ಅನೇಕ ಲಿಂಗಗಳು ಅಂದರೆ ಅನೇಕ ಶಬ್ದ ಪ್ರವೃತ್ತಿ ನಿಮಿತ್ತಗಳು. ಒಂದು ಶಬ್ದ ಒಂದು ಕಡೆ ಪ್ರವೃತ್ತಿ ಮಾಡಲಿಕ್ಕೆ ಏನು ನಿಮಿತ್ತಗಳಿವೆಯಲ್ಲ ಅವುಗಳನ್ನು ಲಿಂಗ ಅಂತ ಕರೀತಾರೆ. ಲಿಂಗಾಧಿಕ ಅಂದ್ರೆ ಅನೇಕ ಲಿಂಗಗಳನ್ನು ಒಳಗೊಂಡಂತಹ ಶ್ರುತಿ. ಶ್ರುತಿ ಅಂದ್ರೆ ವೈಶ್ವಾನರ ಎಂಬ ನಾಮ ಸಮನ್ವಯವನ್ನು ಮಾಡುತ್ತದೆ ಅಂತ ಅನುವ್ಯಾಖ್ಯಾನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ವೈಶ್ವಾನರ ಎಂಬುದು ಒಂದು ನಾಮ ಅಂತ ಅಲ್ಲಿ ಪರಿಗಣನೆ ಮಾಡಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಸುಧಾದಲ್ಲಿ ಕೂಡ ಅದೇ ಮಾತನ್ನ ವಿಸ್ತರಿಸಿರುವುದನ್ನ ನಾವು ಗಮನಿಸಬೇಕು. ಲಿಂಗಾಧಿಕ ಇತಿ, ಇದು ನ್ಯಾಯಸುಧಾದಲ್ಲಿ. ಲಿಂಗಾನಿ ಅಧಿಕಾನಿ ಸಮಾನಾಧಿಕರಣಾನಿ ಯಯಾಸ ಲಿಂಗಾಧಿಕ ಇತಿ. ಯಥಾ ಪ್ರಥಮಪಾದೆ ಅಂತಸ್ತದ್ಧರ್ಮೋಪದೇಶಾದಿತಿ ಲಿಂಗನಿರ್ಣಯ ಬಹುನಾಮ ಸಮನ್ವಯ ಲಾಭಾರ್ಥಃ ತಥಾ ಬಹುಲಿಂಗ ಸಮನ್ವಯ ಲಾಭಾರ್ಥಃ ನಾಮ ವಿಚಾರಃ ಅತ್ರ ನ ವಿರುದ್ಧತೆ ಇತಿ. ಈ ಪ್ರಥಮ ಪಾದದಲ್ಲಿ ನಾಮ ಸಮನ್ವಯವನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳ 1ನೇ ಪಾದದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ಮಾಡ್ತಾರೆ. ಅಲ್ಲಿ ಅಂತಸ್ಥತ್ವಾಧಿಕರಣದಲ್ಲಿ ಅನೇಕ ನಾಮಗಳನ್ನ ಭಗವಂತನಲ್ಲಿ ಹೇಗೆ ವಾಚಕ ಅನ್ನುವುದನ್ನು ತೋರಿಸಲಿಕ್ಕಾಗಿ ಅಂತಸ್ಥತ್ವ, ಎಲ್ಲರ ಅಂತರ್ಯಾಮಿ ಅಂತಸ್ಥತ್ವ ಎಂಬ ಲಿಂಗವನ್ನು ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಹೀಗೆ ಅಲ್ಲಿ ನಾಮಗಳ ಸಿದ್ಧಿಗಾಗಿ,
ನಾಮವಾಚ್ಯತ್ವ ಭಗವಂತನಿಗೆ ಹೇಗೆ ಅನ್ನುವುದನ್ನು ತೋರಿಸಲಿಕ್ಕಾಗಿ ಲಿಂಗವನ್ನು ತೋರಿಸ್ತಾರೆ. ಹಾಗೆ ಇಲ್ಲಿ ಮಾಡುವುದು ಸ್ವಲ್ಪ ವ್ಯತ್ಯಾಸ ಇದೆ. ಅದೇನು? ಅನೇಕ ಲಿಂಗಗಳ ಸಮನ್ವಯ ಸಿದ್ಧಿಗಾಗಿ. ಲಿಂಗಗಳು ಅಂದರೆ ಶಬ್ದಗಳ ಪ್ರವೃತ್ತಿ ನಿಮಿತ್ತ. ಒಂದು ಶಬ್ದ ಒಂದು ವಸ್ತುವನ್ನು ಹೇಳಬೇಕಾದಂತಹ ಪ್ರವೃತ್ತಿ ನಿಮಿತ್ತ ಏನಿದೆ ಅದೇ ಲಿಂಗ. ಅವುಗಳ ಸಮನ್ವಯ ಸಿದ್ಧಿಗಾಗಿ ಈ ವೈಶ್ವಾನರಾಧಿಕರಣದಲ್ಲಿ ನಾಮ ಸಮನ್ವಯವನ್ನು ಮಾಡುವುದು ಉಚಿತವೇ ಆಗಿದೆ. ಅಂತೂ ವೈಶ್ವಾನರಾಧಿಕರಣದಲ್ಲಿ ನಾಮ ಸಮನ್ವಯ ಮಾಡ್ತಾರೆ ಅಂತ ಅಲ್ಲಿ ಬಂದಿದೆ. ಈಗ ಆ ಅನುವ್ಯಾಖ್ಯಾನಕ್ಕೂ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಅಥವಾ ಅಣುಭಾಷ್ಯಕ್ಕೂ ಇರುವಂತಹ ವ್ಯತ್ಯಾಸವನ್ನ ಹೇಗೆ ಹೊಂದಿಸುವುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ವೈಶ್ವಾನರ ಶಬ್ದವನ್ನ ಅಲ್ಲಿ ನಾಮ ಎಂಬುದಾಗಿ ಹೇಳಿದ್ದಾರೆ, ಇಲ್ಲಿ ರೂಢಿ ಎಂಬುದಾಗಿ ಹೇಳಿದ್ದಾರೆ. ಅದು ವ್ಯತ್ಯಾಸ ಬಂತಲ್ವಾ ಅಂತ ಒಂದು ಜಿಜ್ಞಾಸ ಬರಬಹುದು ನಮಗೆ. ವೈಶ್ವಾನರ ಶಬ್ದಸ್ಯ ಅಂತ ಮಾಡ್ಕೋಬೇಕು, ಅದನ್ನ ಶಬ್ದಸ್ವ ಅಂತಾಗಿದೆ, ಮುದ್ರಣ ದೋಷ ಇದೆ, ಅದನ್ನ ಶಬ್ದಸ್ಯ ಅಂತ ತಿದ್ಕೊಳ್ಬೇಕು. ಶ್ರುತಿರ್ಲಿಂಗಾಧಿಕಾಪರ ಇತಿ ಅನುಭಾಷ್ಯೆ ವೈಶ್ವಾನರ ಶಬ್ದಸ್ಯ, ವೈಶ್ವಾನರ ಎಂಬ ಶಬ್ದ ನಾಮ ಎಂಬುದಾಗಿ ಹೇಳಲ್ಪಟ್ಟಿದೆ. ನಾಮತ್ವ ಉಕ್ತಾವವಿ, ಅದನ್ನು ನಾಮ ಅಂತ ಭಗವಂತನ ಹೆಸರು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಇಹ ಈ ಬ್ರಹ್ಮಸೂತ್ರಾನುಭಾಷ್ಯದಲ್ಲಿ ಲಿಂಗತ್ವ ಉಕ್ತ್ಯ, ಅದು ಲಿಂಗವಾಚಕ ಶಬ್ದ, ಭಗವಂತನ ಒಂದು ನಿರ್ದಿಷ್ಟವಾದ ಗುಣವನ್ನು ಹೇಳುವಂತಹ ಶಬ್ದ ಎಂಬುದಾಗಿ ಹೇಳಿದ್ದಾರೆ. ಇದೆರಡು ವಿರುದ್ಧ ಅಲ್ವಾ ಅಂದರೆ ವಿರುದ್ಧ ಏನಲ್ಲ. ಯಾಕೆಂದ್ರೆ ಅಲ್ಲಿ ನಾಮತ್ವ ಹೇಳಿರುವುದು ಯಾತಕ್ಕಾಗಿ? ಲೋಕತಃ ಅಗ್ನೌ ರೂಢಿಮಾಶ್ರಿತ್ಯ. ಈ ವೈಶ್ವಾನರ ಎಂಬ ಶಬ್ದ ಲೋಕದ ದೃಷ್ಟಿಯಿಂದ ಅಗ್ನಿಯಲ್ಲಿ ರೂಢವಾಗಿದೆ. ಎಲ್ಲಾ ಜನರು ಕೂಡ ವೈಶ್ವಾನರ ಎಂಬ ಶಬ್ದದಿಂದ ರೂಢಿಯ ಮೂಲಕ ಅಗ್ನಿಯನ್ನೇ ಕರೀತಾರೆ. ಅದೇ ರೂಢಿಯನ್ನ ಸ್ವೀಕಾರ ಮಾಡಿ ಆ ಅಗ್ನಿಗೂ ಪ್ರೇರಕನಾದಂತಹ, ಅಗ್ನಿಗೂ ಅಂತರ್ಯಾಮಿ ಆದಂತಹ ಭಗವಂತನನ್ನ ಅಲ್ಲಿ ವೈಶ್ವಾನರ ಎಂಬ ಶಬ್ದದಿಂದ ಹೇಳಿದ್ದಾರೆ. ಅದರಿಂದ ವೈಶ್ವಾನರ ಎಂಬ ಶಬ್ದ ಅಗ್ನಿಯಲ್ಲಿ ಹೇಗೆ ರೂಢವೋ ಹಾಗೆ ಭಗವಂತನಲ್ಲಿ ಅದು ಮಹಾರೂಢ. ಅಗ್ನಿಯಲ್ಲಿ ಸಾಮಾನ್ಯವಾದ ರೂಢಿ, ಭಗವಂತನಲ್ಲಿ ಮಹಾರೂಢಿ. ಅಗ್ನಿಯಲ್ಲಿ ಲೌಕಿಕ ರೂಢಿ, ಮತ್ತೆ ಪರಮಾತ್ಮನಲ್ಲಿ ವಿದ್ವದ್ ರೂಢಿ ಅಂತ ಅದನ್ನ ನಾವು ವಿಸ್ತರಿಸಿ ತಿಳ್ಕೋಬಹುದು. ಲೋಕತಃ ಅಗ್ನೌ ರೂಢಿಮಾಶ್ರಿತ್ಯ, ಲೋಕತಃ ಲೋಕದೃಷ್ಟಿಯಿಂದ ಅಗ್ನಿ ವಿಷಯದಲ್ಲಿ ಅದು ರೂಢವಾಗಿದೆ. ಅದನ್ನು ಆಶ್ರಯಿಸಿ ಅದರ ಸ್ವಲ್ಪ ವಿವರಣೆ ಹೇಗೆ ತಿಳ್ಕೋಬೇಕು. ವಿದ್ವದ್ ರೂಢಿಯನ್ನು ಅನುಸರಿಸಿ ಅದು ಪರಮಾತ್ಮನಿಗೆ ವಾಚಕ, ಲೌಕಿಕ ರೂಢಿಯನ್ನು ಅನುಸರಿಸಿ ಅಗ್ನಿಗೆ ವಾಚಕ, ಆದರೆ ವಿದ್ವದ್ ರೂಢಿಯನ್ನು ಅನುಸರಿಸಿ ಪರಮಾತ್ಮನಿಗೆ ವಾಚಕ. ಆದ್ರಿಂದ ಪರಮಾತ್ಮನ ನಾಮ ಅದು ಅಂತ ಹೇಳಿದ್ದಾರೆ. ಆದ್ರಿಂದ ಅಲ್ಲಿ ನಾಮ ಅಂತ ಹೇಳಿರುವುದು ರೂಢಿಯನ್ನು ಅವಲಂಬಿಸಿ. ಇಹ ಇಲ್ಲಿ ವಿಷ್ಣುವಿನಲ್ಲಿ ಅದು ಲಿಂಗ. ಯಾಕೆಂದ್ರೆ ಯೌಗಿಕತ್ವ, ಯೌಗಿಕ. ಆ ವೈಶ್ವಾನರ ಎಂಬ ಶಬ್ದ ವಿಶ್ವನರರಲ್ಲೂ ಇರುವವನು ಎಂಬ ಯೋಗವನ್ನ, ಅಂದ್ರೆ ಯೋಗ ಅಂದರೆ ಧಾತು ಮತ್ತು ಪ್ರತ್ಯಯಗಳ ಅಥವಾ ಎರಡು ಶಬ್ದಗಳ ಜೋಡಣೆಯಿಂದ ಸಿಗುವಂತಹ ಒಂದು ಸಂಬಂಧ, ಅದನ್ನು ಅವಲಂಬಿಸಿ ಲಿಂಗ ಅಂತ ಹೇಳಿದ್ದಾರೆ. ಆದ್ರಿಂದ ವೈಶ್ವಾನರ ಎಂಬ ಶಬ್ದ ವಸ್ತುತಃ ಭಗವಂತನಲ್ಲಿ ನಾಮವೂ ಹೌದು, ಲಿಂಗವೂ ಹೌದು. ನಾಮ ಹೇಗೆ ಅಂದ್ರೆ ರೂಢಿಯನ್ನು ಅವಲಂಬಿಸಿ, ಪ್ರಾಜ್ಞರ ರೂಢಿಯನ್ನು ಅವಲಂಬಿಸಿ ಅದು ನಾಮ. ಯೋಗ ಎರಡು ಶಬ್ದಗಳ ಸಂಬಂಧದ ಚಿಂತನೆಯಿಂದ ಲಭ್ಯವಾದ ಏನು ಸಂಬಂಧ ಇದೆ, ಏನೊಂದು ಶಕ್ತಿ ಇದೆ, ಅದನ್ನು ಅವಲಂಬಿಸಿ ಅದು ಲಿಂಗವೂ ಹೌದು. ಆದ್ದರಿಂದ ಅನುವ್ಯಾಖ್ಯಾನಕ್ಕೂ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಯಾವುದೇ ವಿರೋಧ ಇಲ್ಲ ಅಂತ ಅರ್ಥ. ಮುಂದೆ 94ನೇ ಗದ್ಯ ಭಾಗ. ಪಾದಾರ್ಥಂ ಉಪಸಂಹರತಿ ವಿಶ್ವಜೀವೇತಿ ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಸ್ಸೈ ಅಂತ ಆ 4ನೇ ಶ್ಲೋಕ ಬ್ರಹ್ಮಸೂತ್ರಾನುಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಅದರಿಂದ ಒಟ್ಟಾರೆ ಈ ಪಾದದಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಸಮರ್ಥನೆ ಮಾಡಿದ್ದಾರೆ. ಪ್ರಸಿದ್ಧೈರಣ್ಯವಸ್ತುಷು ಇತ್ಯಸ್ತಿ. ಪ್ರಸಿದ್ಧೈರಣ್ಯವಸ್ತುಷು ಅಂತ ಹೀಗೇನು ಹಿಂದೆ ಎಲ್ಲ ಬಂತಲ್ಲ, 3ನೇ ಶ್ಲೋಕದಲ್ಲಿ ಬಂದಿದೆ. ಪ್ರಣೇತಾ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರಣ್ಯವಸ್ತುಷು ಅಂತ. ಅದನ್ನ ಇಲ್ಲಿಯೂ ಜೋಡಿಸ್ಕೋಬೇಕು. ಸರ್ವಭೂತೇಷು ಏತಮೇವ ಬ್ರಹ್ಮ ಇತ್ಯುಕ್ತ ವಿಶ್ವಜೀವಾಂತರಸ್ಥತ್ವಾದ್ಯೈ ಅನ್ಯವಸ್ತುಷು ಪ್ರಸಿದ್ಧೈ. ಅಲ್ಲಿ ವಿಶ್ವಜೀವಾಂತರಸ್ಥತ್ವಾದ್ಯೈ ಘೈ ಅಂತ ಆಗಿದೆ. ಆ ಘೈ ಎನ್ನುವುದನ್ನ ಜೈ ಅಂತ ತಿದ್ಕೊಳ್ಬೇಕು.
ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಆಚಕ್ಷತೆ ಅಂತ ಹಿಂದೆ ಉಪನಿಷತ್ತಿನ ಮಾತು ಬಂದಿದೆ. ಅದು ಐತರೇಯ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತಿ ಸಯೇಷ ಸಂವತ್ಸರ ಸಮ್ಮಾನಃ ಚಕ್ಷುರ್ಮಯಃ ಶ್ರೋತ್ರಮಯಃ ಛಂದೋಮಯಃ ಮನೋಮಯಃ ವಾಂಗ್ಮಯಃ ಆತ್ಮ ಇತಿ. ಇದು ಐತರೇಯ ಬ್ರಾಹ್ಮಣಾರಣ್ಯಕದ ತೃತೀಯ ಆರಣ್ಯಕ, ಅಲ್ಲಿ 2ನೇ ಅಧ್ಯಾಯ, ಅದರ 3ನೇ ಖಂಡ, ಅಲ್ಲಿ ಕೊನೆಗೆ ಬರುವಂಥ ವೇದ ಭಾಗ ಇದು. ಹೀಗೆ ಎಲ್ಲಾ ಭೂತಗಳಲ್ಲಿಯೂ ಕೂಡ ಜಗತ್ತಿನಲ್ಲಿ ಅನೇಕ ಚೇತನಾತ್ಮಕವಾದ ಭೂತಗಳಿವೆ. ಅವುಗಳಲ್ಲಿ ಎಲ್ಲದರಲ್ಲೂ ಕೂಡ ಇವನನ್ನೇ ಬ್ರಹ್ಮ ಅಂತ ಅನ್ಬೇಕು. ಉಳಿದೆಲ್ಲದಕ್ಕೂ ಕೂಡ ಬ್ರಹ್ಮ ಅನ್ನುವ ಹೆಸರಿಲ್ಲ. ಬ್ರಹ್ಮ ಅನ್ನುವ ಹೆಸರಿರುವುದು ಇವನಿಗೆ ಮಾತ್ರ. ಗುಣಪೂರ್ಣ ಎಂಬ ಅರ್ಥದಲ್ಲಿ ಬ್ರಹ್ಮ ಎಂಬುದಾಗಿ ವಾಚ್ಯನಾದವನು ಇವನೇ ಆಗಿದ್ದಾನೆ. ಇತಿ ಉಕ್ತ, ಈ ಎಂಬ ವೇದವಾಕ್ಯದಲ್ಲಿ ಹೇಳಲ್ಪಟ್ಟಂಥ ವಿಶ್ವಜೀವಾಂತರಸ್ಥತ್ವ, ಎಲ್ಲಾ ಜೀವಗಳಲ್ಲೂ ಇರುವಿಕೆ ಮೊದಲಾದ ವಿಶ್ವಜೀವಾಂತರಸ್ಥತ್ವಾದ್ಯೈಹಿ, ಇವೇ ಮೊದಲಾದ ಅನ್ಯ ವಸ್ತುಷು ಪ್ರಸಿದ್ಧೈಹಿ, ಜನಸಾಮಾನ್ಯರು ಅನ್ಯ ವಸ್ತುಗಳಲ್ಲಿ ಇದನ್ನು ತಿಳ್ಕೊಂಡಿದ್ದಾರೆ. ಅಂಥ ಸರ್ವೈಹಿ ಲಿಂಗೈಹಿ, ಎಲ್ಲಾ ಲಿಂಗಗಳಿಂದಲೂ ಕಾರಣಗಳಿಂದಲೂ ಯುತಃ ಕೂಡಿದವನು ಸಹ ಏಕಃ ವಿಷ್ಣು ಏವ, ವಿಷ್ಣು ಒಬ್ಬನೇ ಅವುಗಳೆಲ್ಲದರಿಂದಲೂ ಕೂಡಿದ್ದಾನೆ. ನ ಅನ್ಯತ್ರ ಪ್ರಸಿದ್ಧ ಇತ್ಯರ್ಥ. ಅನ್ಯತ್ರ ಬೇರೆ ಬೇರೆ ಯಾವುದೋ ಶಾಸ್ತ್ರಗಳಲ್ಲಿ, ಪಾಶುಪತಾದಿ ಶಾಸ್ತ್ರಗಳಲ್ಲಿ, ಅಪ್ರಮಾಣವಾದಂತಹ ಶಾಸ್ತ್ರಗಳಲ್ಲಿ, ಸಿದ್ಧಾಂತಗಳಲ್ಲಿ, ಮತಗಳಲ್ಲಿ ಇದು ಅನ್ಯತ್ರ ಅನ್ನೋ ಶಬ್ದಕ್ಕೆ ಅರ್ಥ. ಪ್ರಸಿದ್ಧ, ಅಲ್ಲಿ ಪ್ರಸಿದ್ಧನಾಗಿರುವಂತಹ ಮತ್ತೊಬ್ಬ ಯಾರೋ ಪ್ರಕೃತಿಯ ರುದ್ರನೋ ವಾಯುವೋ ಇಂದ್ರನೋ ಸೂರ್ಯ ಗಣಪತಿ ಮೊದಲಾದವರು ಯಾರು ಕೂಡ ಈ ಎಲ್ಲಾ ಗುಣಗಳಿಂದಲೂ ಈ ಎಲ್ಲಾ ಲಿಂಗಗಳಿಂದಲೂ ವಿಶಿಷ್ಟರಲ್ಲ ಅಂತ ಅರ್ಥ. ಅದು ಆಗ 94ನೇ ಗದ್ಯ ಭಾಗ ಅಲ್ಲಿ ಸಮಾಪ್ತಿಯನ್ನು ಕಾಣ್ತದೆ. ಮತ್ತೆ ಆ ಅಣುಭಾಷ್ಯದ ತತ್ವಮಂಜರಿಯಲ್ಲಿ ಪ್ರಥಮಾಧ್ಯಾಯದ ದ್ವಿತೀಯ ಪಾದವು ಕೂಡ ಅಲ್ಲಿ ಸಮಾಪ್ತಿಯನ್ನು ಕಾಣುತ್ತದೆ. ಈಗ ಆ ಬ್ರಹ್ಮಸೂತ್ರ ಭಾಷ್ಯದ ಆ 1ನೇ ಅಧ್ಯಾಯದ 2ನೇ ಪಾದದ ಕೊನೆ ಸೂತ್ರ ಆಮನಂತಿ ಜೈನಮಸ್ಮಿನ್ ಅನ್ನೋ ಸೂತ್ರವನ್ನು ಕೂಡ ನೋಡೋಣ. ನಹಿ ಅನ್ಯೋಪಾಸಕಃ ಅನ್ಯಂ ಪ್ರಾಪ್ನುತೆ ಇತಿ ಯುಜ್ಯತೆ ಇತ್ಯತಃ. ಏನಂ ಈ ವಿಷ್ಣುವನ್ನು ಅಸ್ಮಿನ್ ಈ ಅಜ್ಞಾದಿಗಳಲ್ಲಿ ಆಮನಂತೆ ತಿಳಿತಾರೆ. ಬೃಹದಾರಣ್ಯಕ ಉಪನಿಷತ್ತನ್ನು ವರ್ಣನೆ ಮಾಡಿದೆ. ಅಸ್ಮಿನ್ ಅಂದ್ರೆ ಅಗ್ನಿಯಲ್ಲಿ, ಪೃಥ್ವಿಯಲ್ಲಿ, ವಾಯುವಿನಲ್ಲಿ, ತಮಸ್ಸಿನಲ್ಲಿ ಏನಂ ಈ ವಿಷ್ಣುವನ್ನ ಅಂತರ್ಯಾಮಿ ಎಂಬುದಾಗಿ ತಿಳಿತಾರೆ ಎಂಬುದಾಗಿ ವೇದವಾಕ್ಯಗಳು ಹೇಳ್ತಾ ಇವೆ. ಯಹ ಅಗ್ನೌ ತಿಷ್ಠನ್ ಅಗ್ನೇರಂತರಃ ಅಗ್ನಿಂ ಯಮಯತಿ ಯಂ ಅಗ್ನಿ ನ ವೇದ ಯಯೇಷ ಏತಸ್ಮಿನ್ ಅಗ್ನೌ ತೇಜೋಮಯ ಅಮೃತಮಯ ಪುರುಷ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಹೀಗೆ ಅನೇಕ ಕಡೆ ಆ ಅಗ್ನಿಯಲ್ಲಿ ಅಂತರ್ಗತನಾದವನು ಅಂತ ಈ ಭಗವಂತನನ್ನ, ಅಗ್ನಿ ಮೊದಲಾದವುಗಳಲ್ಲಿ ಅಂತರ್ಗತನಾದವನು ಅಂತ ಈ ಭಗವಂತನನ್ನ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಅಂತ ನಾವೀಗೇನೋ ತತ್ವಮಂಜರಿಯಲ್ಲಿ ನೋಡಿದ್ವಿ, ಅದು ಐತರೇಯ, ಬೃಹದಾರಣ್ಯಕ. ಇವೆಲ್ಲವನ್ನೂ ಗಮನಿಸಿದ್ರೆ ಅದರಲ್ಲಿ ಅಂತರ್ಗತನಾದವನು, ಆ ವಿಶ್ವಜೀವಾಂತರತ್ವ ಮೊದಲಾದ ಲಿಂಗಗಳನ್ನು ಹೊಂದಿದವನು ಈ ವಿಷ್ಣುವೇ ಹೊರತು ಬೇರೆ ಯಾರೂ ಅಲ್ಲ ಅಂತ ಸಿದ್ಧ ಆಗ್ತದೆ. ಅಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹಾಗೆ ತತ್ವಮಂಜರಿಯಲ್ಲೂ ಕೂಡ ಈ 1ನೇ ಅಧ್ಯಾಯದ 2ನೇ ಪಾದ ಅದು ಸಮಾಪ್ತವಾಗಿದೆ.